ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಮೇಡಮ್ ಕೈಮದ್ದನ್ನು ಚಿಕ್ಕ ಮಕ್ಳಿಗೂ ಕೂಡ ಹಾಕ್ತಾರಲ್ಲ, ನಾವು ಅದನ್ನು ಹೇಗೆ ಕಾಪಾಡ್ಕೋಬಹುದು, ಚಿಕ್ಕ ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಅಭ್ಯಾಸವನ್ನು ಮಾಡಿದ್ರೆ ಒಳ್ಳೆಯದು ಅಂತೇಳಿ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ನೋಡಿ, ಚಿಕ್ಕ ವಯಸ್ಸಿಂದನೂ ಮಕ್ಕಳಿಗೆ ನಾವು ಏನು ಅಭ್ಯಾಸವನ್ನು ಬೆಳೆಸ್ತೀವೋ ಅದೇ ಪ್ರಕಾರವಾಗಿ ಅವರು ದೊಡ್ಡವ್ರು ಆಗ್ತಾ ಆ ಅಭ್ಯಾಸವನ್ನು ಬೆಳೆಸ್ಕೊಳ್ತಾ ಬರ್ತಾನೆ. ಅದೇ ಪ್ರಕಾರವಾಗಿ ನಾವೇನು ಮಾಡಬೇಕು, ಈಗ ಕೈಮದ್ದು ಅನ್ನೋದು ಎಲ್ಲ ಕಡೆನೂ ಹರಡ್ತಾ ಇರೋದ್ರಿಂದ ಊಟ ಮಾಡಬೇಕಾದ್ರೆ, ಊಟ ಮಾಡೋಕ್ಕಿಂತ ಮುಂಚೆ ಮತ್ತು ಊಟ ಮಾಡಾದ್ಮೇಲೆ ಏಲಕ್ಕಿನ ಸೇವನೆ ಮಾಡೋ ಅಂಥದ್ದು, ಅಥವಾ ನಾವು ಪದಾರ್ಥ ರೆಡಿ ಮಾಡಬೇಕಾದ್ರೆ ಏಲಕ್ಕಿ ಹಾಕೋ ಅಂಥದ್ದು, ಮತ್ತು ಊಟ ಮಾಡೋಕ್ಕಿಂತ ಮುಂಚೆ ಒಂದು ತುತ್ತು ಊಟವನ್ನು ತೆಗೆದಿಡೋ ಅಂಥದ್ದು. ಒಂದು ತುತ್ತನ್ನ ತೆಗೆದಿಟ್ಟಿದ್ವಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಊಟ ಮಾಡಬಾರ್ದು, ಬೇರೆ ತಟ್ಟೆನಲ್ಲಿರುವಂಥದ್ದು ಊಟ ಮಾಡಬೇಕು. ಪ್ರಾರ್ಥನೆ ಮಾಡ್ಕೊಂಡು ಊಟ ಮಾಡೋದು, ಅಭ್ಯಂಜನ ಸ್ನಾನ ಮಾಡೋ ಅಂಥದ್ದು, ಕೈಮದ್ದಿನ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಹೇಳಿಕೊಟ್ಟಷ್ಟು ಕೂಡ ಮುಂದೆ ಅವರು ಹುಷಾರಾಗಿ ಬೆಳೀತಾರೆ.